ಎಲ್ಲರಿಗೂ ನಮಸ್ಕಾರ ರೀ. ವೆಲ್ಕಮ್ ಬ್ಯಾಕ್ ಟು ರಾಹುಲ್ಸ್ ಕ್ಲಾರಿಟಿ ಕಾರ್ನರ್. IPL 2024 RCB ಟೀಮಿಂದು ಪ್ಲೇಯಿಂಗ್ 11 ಹೆಂಗಿರ್ತದೆ ಅನ್ನೋದು ನಾವು ಒಂದು ವಿಡಿಯೋದಾಗ ನೋಡಿವಿ. ನೀವು ಯಾರ್ಯಾರು ಆ ವಿಡಿಯೋ ನೋಡಿಲ್ಲ, ಆ ವಿಡಿಯೋ ಲಿಂಕ್ ಈ ವಿಡಿಯೋ ಡಿಸ್ಕ್ರಿಪ್ಷನಾಗ ಹಾಕಿರ್ತೀನಿ ಅಂತ. ಈ ವಿಡಿಯೋ ಮುಗಿದ್ಮ್ಯಾಗ ನೀವು ಆ ವಿಡಿಯೋ ನೋಡ್ಬೋದು. ಈ ವಿಡಿಯೋದಾಗ ಡಿಫೆಂಡಿಂಗ್ ಚಾಂಪಿಯನ್ಸ್ CSK ಚೆನ್ನೈ ಸೂಪರ್ ಕಿಂಗ್ಸ್ ಟೀಮಿಂದು ಈಗ 2024 IPLನಾಗ ಅವರು ಪ್ಲೇಯಿಂಗ್ 11 ಹೆಂಗಿರ್ತದೆ ಅನ್ನೋದು ನೋಡೋಣ. ಆಲ್ಮೋಸ್ಟ್ 95% ಇದೇ ಪ್ಲೇಯಿಂಗ್ 11 ಜೊತೆ ಈಗ ಮುಂದೆ ಬರೋ IPL CSK ಆಡ್ತೈತಿ. ಆ ಪ್ಲೇಯಿಂಗ್ 11 ಯಾವುದು ಅದನ್ನ ನೋಡೋಕ್ಕಿಂತ ಮೊದಲ ಜಲ್ದಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿರಿ, ಹಂಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತೆ ಯಾಕೆ ತಡ ಮಾಡೋನು, ಬರ್ರಿ ಶುರು ಮಾಡೋನು. ಫಸ್ಟ್ CSK ಓಪನರ್ಸ್ ಬಗ್ಗೆ ಮಾತಾಡೋನು. ಯಾರು ಮಾಡ್ತಾರಪ್ಪ CSK ಕಡೆ ಈ ಸಲ ಓಪನಿಂಗ್ ಅಂದ್ರೆ, ಒಂದೇದು ಋತುರಾಜ್ ಗಾಯಕ್ವಾಡ, ಎರಡನೇದು ಡೆವಾನ್ ಕಾನ್ವೆ. ಋತುರಾಜ್ ಗಾಯಕ್ವಾಡ ಅಂತರೂ ಈಗ ಫ್ಯೂಚರ್ ಸ್ಟಾರ್ ಅದಾರ, ಅವ್ರಂತರೂ ಇರೇತಾರೆ. ಎರಡನೇದು ಡೆವಾನ್ ಕಾನ್ವೆ ಅಂತರೂ ಈಗ ಡೂ ಪ್ಲೇಸಿಸ್ ಶೇನ್ ವಾಟ್ಸನ್ ಅಂತ ಡಿಸ್ಟ್ರಾಕ್ಟಿವ್ ಓಪನರ್ಸ್ ಹೋದ್ಮ್ಯಾಗ ಇವ್ರಿಗೆ ಡೆವಾನ್ ಕಾನ್ವೆ ಅವ್ರು ಸಿಕ್ಕಾರಂದ್ರೆ 100% ಅವ್ರು ಪ್ಲೇಯಿಂಗ್ 11ದಾಗ ಓಪನ್ ಮಾಡ್ತಾರೆ. ಇಲ್ಲಿ ಓಪನಿಂಗ್ ಜೋಡಿ ಅಂತರೂ ಪಿಕ್ಸ್ ಐತಿ, ಡಿಸ್ಟ್ರಾಕ್ಟಿವ್ ಡೋ ಐತಿ, ಋತುರಾಜ್ ಗಾಯಕ್ವಾಡ ಮತ್ತು ಡೆವಾನ್ ಕಾನ್ವೆ. 1 ನಂಬರ್ ಋತುರಾಜ್ ಗಾಯಕ್ವಾಡ, 2 ನಂಬರ್ ಡೆವಾನ್ ಕಾನ್ವೆ, 3 ನಂಬರ್ ಈ ಮನುಷ್ಯಾಗ ಯಾವ ಟೀಮ್ಗಳು ಮುಂದೆ ಬರತ್ತಿದ್ದಿಲ್ಲ ತಗೊಳಕ್ಕೆ ಆಪ್ಷನ್ನಾಗ CSK ಇವ್ರಿಗೆ ತಗೋತು, ಒಂದು ಡಿಫ್ರೆಂಟ್ ರೋಲ್ ಕೊಡ್ತು. ಇವ್ರ ಅಪ್ರೋಚ್ ಬೇರೆ ಇತ್ತು, ಫಿಯರ್ಲೆಸ್ ಬ್ಯಾಟಿಂಗ್ ಇತ್ತು, ಡಿಸ್ಟ್ರಾಕ್ಟಿವ್ ಬ್ಯಾಟಿಂಗ್ ಇತ್ತು, ಮತ್ತು ಅವರು ಪರ್ಫೆಕ್ಟ್ ಫಿಟ್ ಆದ್ರೆ ಆ ಪ್ಲೇಸಿಗೆ. ಯಾರಪ್ಪ ಅದು ಅಂದ್ರೆ ಅಜಿಂಕ್ಯ ರಹಾನೆ. ಈ ಸಲನೂ ಇವರು 3 ನಂಬರ್ ಪ್ಲೇಸಿಗೆ ಬರ್ತಾರೆ, ಫಿಯರ್ಲೆಸ್ ಬ್ಯಾಟಿಂಗ್ ಆಡ್ತಾರೆ. ಅವ್ರದ್ದು ಏನು ರೋಲ್ ಇರ್ತೈತಿ ಅದನ್ನು ಅಚ್ಚುಕಟ್ಟಾಗಿ ನಿಭಾಯಿಸ್ತಾರೆ ಅಂತ ಅನಿಸ್ತೈತಿ. 3 ನಂಬರ್ ಅಜಿಂಕ್ಯ ರಹಾನೆ ಅವ್ರು ಇರ್ತಾರೆ. 4 ನಂಬರ್ ಮೊಯಿನ್ ಅಲಿ. 4 ನಂಬರ್ ಮೊಯಿನ್ ಅಲಿ ಅವ್ರಿಗೆ ಇಡ್ತೀನಿ. ಇನ್ನೂ ಒಂದು ಆಪ್ಷನ್ ಇವ್ರಿಗೆ ರಚಿನ್ ರವೀಂದ್ರ ಅವ್ರದ್ದು ಐತಿ. ಕಂಪೇರ್ ಮಾಡಿದ್ರೆ ರಚಿನ್ ರವೀಂದ್ರ ಮತ್ತು ಮೊಯಿನ್ ಅಲಿ ಅವರಿಗೆ, ರಚಿನ್ ರವೀಂದ್ರ ಅವ್ರದ್ದು ನಾವು ಬಾಲಿಂಗ್ ನೋಡೀವಿ, ಅವ್ರದ್ದು ಅಷ್ಟು ಎಫೆಕ್ಟಿವ್ ಬಾಲಿಂಗ್ ಇಲ್ಲ. ಮೊಯಿನ್ ಅಲಿ ಅವ್ರದ್ದು ಒಂದು ಸ್ವಲ್ಪ ಎಫೆಕ್ಟಿವ್ ಬಾಲಿಂಗ್ ಐತಿ. ಮತ್ತು ಎಕ್ಸ್ಪೀರಿಯನ್ಸ್ನು ಮೊಯಿನ್ ಅಲಿ ಅವರಿಗೆ ಇಂಟರ್ನ್ಯಾಷನಲ್ದಾಗೂ ಎಕ್ಸ್ಪೀರಿಯನ್ಸ್ ಐತಿ, CSKದಾಗೂ ಎಕ್ಸ್ಪೀರಿಯನ್ಸ್ ಐತಿ. ಈಗೀಗ ಇವರು ಇಂಟರ್ನ್ಯಾಷನಲ್ ಕ್ರಿಕೆಟ್ ಆಡಿ ಬರತ್ತಾರ. ರಚಿನ್ ರವೀಂದ್ರ ಅವರು ಚಲೋ ಪ್ಲೇಯರ್ ಅದಾರ, ಆದರೆ ಇವರಿಬ್ಬರಿಗೆ ಕಂಪ್ಯಾರಿಸನ್ ಮಾಡಿದ್ರೆ ಮೊಯಿನ್ ಅಲಿ ಅವರು ಒಂದು ಸ್ವಲ್ಪ ಮ್ಯಾಗ್ ಇರ್ತಾರೆ ಅಂತೇಳಿ ನಾ ಇಲ್ಲಿ 4 ನಂಬರ್ ಪ್ಲೇಸಿಗೆ ಮೊಯಿನ್ ಅಲಿ ಅವ್ರಿಗೆ ಹಾಕೀನಿ. 5 ನಂಬರ್ ಡೈರಿಲ್ ಮಿಚೆಲ್ ಅವರಿಗೆ 14 ಕೋಟಿ ಕೊಟ್ಟು ಇವರು ತೊಗೊಂಡಾರ. ಒನ್ ಆಫ್ ದ ಬೆಸ್ಟ್ ಬ್ಯಾಟ್ಸ್ಮನ್ ಇವರು ನ್ಯೂಜಿಲ್ಯಾಂಡ್ ಕಡೆಯಿಂದ. ಈಗ ಕರೆಂಟ್ಲಿ ಹೇಳ್ಬೇಕಂದ್ರೆ ಒನ್ ಆಫ್ ದ ಬೆಸ್ಟ್ ಆಲ್ರೌಂಡರ್ ಅಂತ ಹೇಳಂಗಿಲ್ಲ, ಅಷ್ಟು ಎಫೆಕ್ಟಿವ್ ಇವ್ರ ಬಾಲಿಂಗ್ ಇಲ್ಲ. ಸ್ಲೋ ಪಿಚಸ್ನಾಗ ಇವ್ರ ಬಾಲಿಂಗ್ನು ಎಫೆಕ್ಟಿವ್ ಆಗ್ತೈತಿ, ಚೆನ್ನೈ ಅಂತ ಪಿಚ್ನಾಗ. ಅದನ್ನು ನೋಡಿ ಇವರು ಆಲ್ರೌಂಡರ್ ಆಗಿ ನಮಗೆ ಯೂಸ್ ಆಗ್ತಾರಂತ ಅನ್ನೋ ಕಾರಣಕ್ಕೆ 14 ಕೋಟಿ ಕೊಟ್ಟು ಡೈರಿಲ್ ಮಿಚೆಲ್ ಅವ್ರಿಗೆ ತೊಗೊಂಡಾರ. ಡೈರಿಲ್ ಮಿಚೆಲ್ ಅವರು ಡಿಸ್ಟ್ರಾಕ್ಟಿವ್ ಬ್ಯಾಟರ್ ಅದಾರ, ಇವ್ರಿಗೆ ಬಿಗ್ ಹಿಟ್ಟಿಂಗ್ ಎಬಿಲಿಟಿನೂ ಐತಿ, ಮತ್ತು ದಂದನ್ ವಿಕೆಟ್ ಬಿದ್ದು ಅಂದ್ರೆ ಒಂದು ಇನ್ನಿಂಗ್ಸ್ ಬಿಲ್ಡ್ ಮಾಡೋ ಶಕ್ತಿನೂ ಐತಿ. 5 ನಂಬರ್ ಪ್ಲೇಸಿಗೆ 100% ಇವ್ರು ಫಿಟ್ ಆಗ್ತಾರೆ CSK ಟೀಮ್ನಾಗ, ಮತ್ತು 100% ಇವ್ರು ಆಡ್ತಾರೆ 5 ನಂಬರ್ ಪ್ಲೇಸಿಗೆ. 6 ನಂಬರ್ ಯಾರು ಆಡ್ತಾರಪ್ಪ CSK ಕಡೆಯಿಂದ ಅಂದ್ರೆ ಅದು ಶಿವಮ್ ದುಬೆ ಅವರು. ಇವ್ರ ಹಿಟ್ಟಿಂಗ್ ಎಬಿಲಿಟಿ ಅಂತರೂ 6 ಹಿಟ್ಟಿಂಗ್ ಎಬಿಲಿಟಿ ಆಟ್ ಇಟ್ಸ್ ಬೆಸ್ಟ್ ಅನ್ಬೋದು. ಇವ್ರು ನೋಡಿದ್ರೆ ಒಂದು ಫಿನಿಷರ್ ಆಗಿ ಇವ್ರೀಗ CSKದವ್ರು ಕ್ರಿಯೇಟ್ ಮಾಡ್ಯಾರ ಶಿವಮ್ ದುಬೆ ಅವರಿಗೆ. ಇದ್ರ ಹಿಂದೆ RCB ಕಡೆನೂ ಆಡಿದ್ರು, ಆದರೆ ಹಿಂಗೆ ಫಿನಿಶ್ ಎಲ್ಲಿ ಮಾಡಿಕೊಡ್ತಿದ್ದಿಲ್ಲ ಮ್ಯಾಚ್. CSK ಕಡೆದಿಂದ ಯಾವಾಗ ಆಡಕತ್ತರು ಅವಾಗಿನಿಂದಂತರೂ ಇವರು ಡಿಫ್ರೆಂಟ್ ಲೆವೆಲ್ದಾಗೆ ಕಾಣಿಸಕತ್ತಾರ ಶಿವಮ್ ದುಬೆ ಅವರು. 6 ನಂಬರ್ ಪ್ಲೇಸಿಗೆ 6 ನಂಬರ್ ಅಂದ್ರೆ ಆಲ್ಮೋಸ್ಟ್ ಡೆತ್ ಓವರ್ ಸನಿ ಬಂದಿರ್ತೈತಿ. ಅಲ್ಲಿ ಶಿವಮ್ ದುಬೆ ಅವ್ರಿಗೆ ಪರ್ಫೆಕ್ಟ್ ಪ್ಲೇಸ್ ಅದು, ಅಲ್ಲಿ ಬಂದು ಒಂದು ಸ್ವಲ್ಪ ಫೈರ್ ವರ್ಕ್ಸ್ ಮಾಡೋಕೆ. 6 ನಂಬರ್ ಇಲ್ಲಿ 100% ಶಿವಮ್ ದುಬೆ ಅವರು ಇರ್ತಾರೆ ಫಿನಿಷರ್ ರೂಪದಾಗ. ಇನ್ನು 7 ನಂಬರ್ ರವೀಂದ್ರ ಜಡೇಜಾ ಅವ್ರು ಇರ್ತಾರೆ. ಫೈನಲ್ ಮ್ಯಾಚಿನ ಹೀರೋ ರವೀಂದ್ರ ಜಡೇಜಾ ಅವರು. ಆಲ್ಮೋಸ್ಟ್ ಎಲ್ಲಿ ತನ ಆಡ್ತಾರೆ ಅಲ್ಲಿ ತನ ಇವರು 100% ಪ್ಲೇಯಿಂಗ್ 11ದಾಗ ಇರಬೇಕು. 7 ನಂಬರ್ ಪ್ಲೇಸಿಗೆ ಇರ್ತಾರೆ. 8 ನಂಬರ್ ಮಹೇಂದ್ರ ಸಿಂಗ್ ಧೋನಿ ಅವರು ಇರ್ತಾರೆ. ಇನ್ನು 9 ನಂಬರ್ ಶಾರ್ದುಲ್ ಠಾಕೂರ್ ಅವ್ರು ಇರ್ತಾರೆ. ಶಾರ್ದುಲ್ ಠಾಕೂರ್ ಅವ್ರಿಗೆ 4 ಕೋಟಿ ಕೊಟ್ಟು ವಾಪಸ್ ಬೈ ಮಾಡ್ತು CSK. ಎದಕ್ಕೆ ಬಾಯ್ ಮಾಡ್ತಪ್ಪ ಅಂದ್ರೆ, ಏನು ಶಾರ್ದುಲ್ ಠಾಕೂರ್ ಮತ್ತು ದೀಪಕ್ ಚಹರ್ ಅವ್ರ ಜೋಡಿ ಕ್ಲಿಕ್ ಆಗಿತ್ತು ಮೊದಲು CSKಗೆ. ಈಗ ಮತ್ತೆ ಅದನ್ನೇ ಮಾಡೋ ಪ್ರಯತ್ನ ಇಲ್ಲಿ CSK ಮಾಡತೈತಿ. 9 ನಂಬರ್ ಶಾರ್ದುಲ್ ಠಾಕೂರ್ ಅವ್ರು ಇರ್ತಾರೆ. 10 ನಂಬರ್ ದೀಪಕ್ ಚಹರ್ ಅವ್ರು ಇರ್ತಾರೆ. ದೀಪಕ್ ಚಹರ್ ಅವರು ಒಂದು ಸ್ವಲ್ಪ ಇಂಜುರಿ ಪ್ರೋನ್ ಅದಾರ. ತುಷಾರ್ ದೇಶಪಾಂಡೆ ಅಂದರು ಇವರಿಗೆ ಬ್ಯಾಕಪ್ ಆಗಿದ್ದೇ ಇರ್ತಾರೆ. ನಂಬರ್ 10 ಇಲ್ಲಿ ದೀಪಕ್ ಚಹರ್ ಅವ್ರು ಇರ್ತಾರೆ. ಇವರೇ ಪೇಸ್ ಅಟ್ಯಾಕ್ ಲೀಡ್ ಮಾಡ್ತಾರೆ. ಇನ್ನು ನಂಬರ್ 11 ಒಳಗೆ ಶ್ರೀಲಂಕನ್ ಪೇಸರ ಮತೀಶಾ ಪತಿರಾನ್ ಅವ್ರು ಇರ್ತಾರೆ. ಮತೀಶಾ ಪತಿರಾನ್ ಅವರು ಇಂಟರ್ನ್ಯಾಷನಲ್ ಮ್ಯಾಚಸ್ನಾಗ ಇವ್ರಿಗೆ ಅಷ್ಟು ಸಕ್ಸಸ್ ಕಂಡಿಲ್ಲ. ಇಂಟರ್ನ್ಯಾಷನಲ್ ಕ್ರಿಕೆಟ್ನಾಗ ಸಿಕ್ಕಂಗೆ ಜಾಸ್ತಿ ಹೊಡ್ಸ್ಕೊಳ್ತಿದ್ರು. ಆದರೆ ಇವ್ರು ಯಾವಾಗ ಧೋನಿ ಅವ್ರ ಕೈಯಾಗ ಆಡ್ತಾರಪ್ಪ ಅಂದ್ರೆ ಅವಾಗ ಇವ್ರ ಕಾನ್ಫಿಡೆನ್ಸ್ ಲೆವೆಲ್ ಫುಲ್ ಮ್ಯಾಗ್ ಹಾರಿರ್ತೈತಿ, ಮತ್ತು ಇವ್ರ ಬಾಲಿಂಗ್ ಸ್ಟೈಲೇ ಚೇಂಜ್ ಆಗಿಬಿಟ್ಟಿರ್ತೈತೆ. ಅವಾಗ ಇವರು ಸ್ವಲ್ಪ ಇಂಜುರಿ ಕನ್ಸರ್ನು ಐತಿ, ಇವರಿಗೆ ಇಂಜುರಿ ಪ್ರೋನ್ ಅದಾರ. ಅದ್ರ ಸಂಬಂಧ ಇವರು ಬ್ಯಾಕಪ್ ಆಗಿ ಮುಸ್ತಫಿಜುರ್ ರೆಹಮಾನ್ ಅವರಿಗೆ ಆಪ್ಷನ್ನಾಗಿ ತೊಗೊಂಡಾರ. ಈಗ ಸದ್ಯಕ್ಕಂತರೂ ಪ್ಲೇಯಿಂಗ್ 11 ನಂಬರ್ ಮತೀಶಾ ಪತಿರಾನ್ ಅವ್ರು ಇರ್ತಾರೆ. ಅವ್ರಿಗೆ ಏನರ ಇಂಜುರಿ ಅದು ಆಯ್ತಂದ್ರೆ ಮುಸ್ತಫಿಜುರ್ ರೆಹಮಾನ್ ಅವ್ರಿಗೆ ಹಾಕೋತಾರೆ. ಇನ್ನು ಇಂಪ್ಯಾಕ್ಟ್ ಪ್ಲೇಯರ್ಸ್ ಆಗಿ ಸಮೀರ್ ರಿಜ್ವಿ ಅವರು ಇರ್ತಾರೆ. ಎಲ್ಲೆಲ್ಲೋ ಹೆಂಗೋ ಚಲೋ ಆಡ್ಯಾರತ್ತ, ಬಿಗ್ ಹಿಟ್ಟರ್ ಅದಾರತ್ತ. ಅದ್ರ ಸಂಬಂಧ ಇಲ್ಲಿ CSKದವರು 8 ಕೋಟಿ ಕೊಟ್ಟು ಸಮೀರ್ ರಿಜ್ವಿ ಅವ್ರಿಗೆ ತೊಗೊಂಡಾರ ಸ್ಕ್ವಾಡ್ನಾಗ. ಅಂದ್ರೆ ಇವ್ರಿಗೆ 100% ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡಿಸ್ತಾರೆ. ಎಲ್ಲೆಲ್ಲೋ ಹೆಂಗೋ ಆಡಾರ. ಓಕೆ, ಇಲ್ಲಿ ಹೆಂಗೆ ಆಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗ್ತೈತಿ. ಎಲ್ಲೋ ಚಲೋ ಆಡಿ ಇಲ್ಲಿ ಬಂದು ಫೇಲ್ ಆದವರು ಭಾಳ ಮಂದಿ ಅದಾರ. ಉದಾಹರಣೆಗೆ ಈಗ ನಾವು ಶಾರುಖ್ ಖಾನ್ ಅವರಿಗೆ ನೋಡ್ಬೋದು. ಪಂಜಾಬ್ದವ್ರು ಸಿಕ್ಕಂಗೆ ಚಾನ್ಸ್ ಕೊಟ್ಟರು, ಅಂಥ ಇಂಪ್ಯಾಕ್ಟ್ ಮಾಡುವಂಥ ಪರ್ಫಾರ್ಮೆನ್ಸ್ ಪಂಜಾಬ್ದಾಗ ಇದ್ದಾಗ ಅವ್ರ ಕಡೆ
ಕಡೆಯಿಂದ ಬರಲಿಲ್ಲ, ಅದ್ರ ಸಂಬಂಧ ಅವ್ರು ರಿಲೀಸ್ ಮಾಡಿದ್ರು. ಈ ಗುಜರಾತ್ ಟೈಟನ್ಸ್ ಕಡೆ ಹೋಗ್ಯಾರ, ಅಲ್ಲಿ ಹೆಂಗೆ ಆಡ್ತಾರೆ ಅನ್ನೋದು ನೋಡೋಣ ಅಂತ. ಸದ್ಯಕ್ಕೆ ಇಲ್ಲಿ ಸಮೀರ್ ರಿಜ್ವಿ ಅವರಿಗೆ ಇಂಪ್ಯಾಕ್ಟ್ ಪ್ಲೇಯರ್ ರೂಪದಾಗ ಚೆನ್ನೈ ಸೂಪರ್ ಕಿಂಗ್ಸ್ ಯೂಸ್ ಮಾಡ್ತಾರೆ. ಇನ್ನು ಬೌಲರ್ಸ್ ಕಡೆ ಮುಖೇಶ್ ಚೌಧರಿ ಮತ್ತು ತುಷಾರ್ ದೇಶಪಾಂಡೆ ಅವರಿಗೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಯೂಸ್ ಮಾಡ್ತಾರೆ CSK. ರಾಜ್ಯವರ್ಧನ್ ಹಂಗರ್ಗೇಕರ್ನು ಒಂದು ಆಪ್ಷನ್ ಅದಾರ ಇವರಿಗೆ, ಅವ್ರೂ ಚಲೋ ಪ್ಲೇಯರ್ ಅದಾರ, ಅವ್ರಿಗೂ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಯೂಸ್ ಮಾಡ್ಬೋದು CSK. ನನ್ನ ಪ್ರಕಾರ ಚೆನ್ನೈ ಸೂಪರ್ ಕಿಂಗ್ಸ್ನ ಪ್ಲೇಯಿಂಗ್ 11 2024 IPLನಾಗ ಹಿಂಗೆ ಇರ್ತೈತಿ. ಇದ್ರ ಬಗ್ಗೆ ನಿಮಗೇನು ಅನ್ನಿಸ್ತೈತಿ? ಇದ್ರೊಳಗೆ ಇನ್ನು ಯಾರು ಪ್ಲೇಯರ್ ಬದಲಿಗೆ ಇನ್ನು ಯಾವ ಪ್ಲೇಯರಿಗೆ ಹಾಕಬೇಕು, ಪರ್ಫೆಕ್ಟ್ ಪ್ಲೇಯಿಂಗ್ 11 ನಿಮ್ಮ ಮೈಂಡಿನಾಗ ಯಾವ್ದಾರ ಇದ್ರೆ ಅದನ್ನು ನೀವು ಕಮೆಂಟ್ ಮಾಡಿ ಹೇಳ್ರಿ. ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಮಾಡಿರಿ, ಹಂಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರ್ಯಾಕೆ ಹೋಗ್ಬೇಡ್ರಿ. ಮತ್ತೆ ಜಲ್ದಿ ಸಿಗೋನು. ಜೈ ಕರ್ನಾಟಕ.